ನಾನು ಹೇಳೋದು ಭಯ ಬೀಳಕ್ಕೆ ಹೋಗ್ಬೇಡಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಸಿನ್ಸಿಯರ್ ಆಗಿ ಮಾಡಿದ್ದೀರಾ, ನಿಯತ್ತಾಗಿ ದೇವ್ರಿಗೆ ನಮಸ್ಕಾರ ಹಾಕೊಂಡು, ದೇವಸ್ಥಾನ ದೂರ ಇರುತ್ತೆ, ಮನೆಯಲ್ಲಿ ಎದ್ಮೇಲೆ ಅಪ್ಪ ಅಮ್ಮಗೆ ನಮಸ್ಕಾರ ಹಾಕೊಂಡೋಗಿ ಗೆದ್ದು ಬಿಡ್ತೀರಾ, ಅವರೇ ದೇವರು. ನನಗೆ ಕೇಳಿದ್ರು ಚುನಾವಣೆ, ನಾನು ಬೆಳಗ್ಗೆ ಹೋಗಿ ನಮ್ಮ ತಂದೆ ತಾಯಿಗೆ ನಮಸ್ಕಾರ ಹಾಕಿದೆ. ಇಷ್ಟು ದೂರ ತಂದವರೇ ಅವರು, ಮುಂದೆ ಎಲ್ಲಿ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ನಾನು ಹೇಳೋದು ಈ ತಂಡಕ್ಕೆ ಯಶಸ್ಸು ಹಾಕಬೇಕು. ಚೆನ್ನಾಗಿ ಮಾಡಿದ್ದೀರಾ ಸರ್, ರಿಯಲಿ ಫ್ಯಾಂಟಾಸ್ಟಿಕ್. ಕರ್ನಾಟಕದ ಜನ ಒಂದು ಹೊಸ ಪ್ರಯತ್ನ, ಒಂದು ಹೊಸ ಹುಡುಗರು, ಈ ಪ್ರತಿಭೆಗಳಿಗೆ ಗೊತ್ತಿಲ್ಲ. 6ನೇ ಕ್ಲಾಸಲ್ಲಿ ದಡ್ಡ ಅನ್ಸ್ಕೊಂಡಂತ ಹುಡುಗ ಜಗತ್ತಿನ ಮೇಧಾವಿ ಆಗ್ತಾನೆ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ. 4ನೇ ಕ್ಲಾಸ್ ಡಿಸ್ಕಂಟಿನ್ಯೂ ನಮ್ಮ ಮುತ್ತುರಾಜ್, ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ನಾನು ಇಷ್ಟಪಡೋ ಮಠ ಸ್ವರ್ಗದಲ್ಲಿ ಇರ್ತಕ್ಕಂಥ ಅಪ್ಪು ಸರ್, ಅವರು ಕನ್ನಡ ಚಿತ್ರರಂಗ ಕಂಡ ಅದ್ಭುತ. ಈ ಪಿಕ್ಚರ್ಗೆ ಒಳ್ಳೇದಾಗಬೇಕು. ನಾನು ಹೇಳೋದು ಜಸ್ಟ್ ಪಾಸ್ ಕರ್ನಾಟಕದ ಎಲ್ಲ ಆವ್ರೇಜ್ ಹುಡುಗರಿಗೂ ಹೇಳ್ತೀನಿ. ಈ ಹೆಂಗಿರುತ್ತೆ ಗೊತ್ತಾ ಸರ್, ಈ 10th ಸ್ಟ್ಯಾಂಡರ್ಡ್ಲಿ ಡಿಸೆಂಬರ್ವರೆಗೂ ನಮಗೆ ಮನೇಲಿ ಅಕ್ಕಿ ಡಬ್ಬದಲ್ಲಿ, ರಾಗಿ ಡಬ್ಬದಲ್ಲಿ ಕಾಸು ಎತ್ಕೊಂಡು ಅಮ್ಮ ಗೊತ್ತಿಲ್ಲದೆ ಖರ್ಚು ಮಾಡೋದು ಅಭ್ಯಾಸ. ಒಬ್ನು 4 ತಿಂಗಳು ಹುಡುಕ್ನಂತೆ ₹1 ಸಿಗ್ಲಿಲ್ಲ. ಈಗ ನನ್ನ ಜೋಶಲ್ಲಿ ಮಾತಾಡ್ತೀನಿ, ಅದಕ್ಕೆ ನನಗೆ ಸ್ಟೋನ್ ಸ್ಲೋ ಅಲ್ಲಿ ಮಾತಾಡೋದು ಕಷ್ಟ. ಕೆಲವರು ಸ್ಪೀಡ್ ಜಾಸ್ತಿ ಪ್ರದೀಪ್ಗೆ ಅಂತಾರೆ, ಈ ಸ್ಪೀಡ್ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ನಾನು ಹೆಂಗ್ ಮರೀಲಿ ಹೇಳಿ. ನನ್ನ ಯಾರೋ ಒಬ್ರು ಕೇಳಿದ್ರು, ನಿಂದು ಮಾತು ಜಾಸ್ತಿ ಅಂತ, ನೀನ್ ಕಡಿಮೆ ಮಾತಾಡ್ತೀಯ, ಏನ್ ಕಡದ್ ಕೆಟ್ಟ ಹಾಕಿದ್ಯಾ ಹೇಳು ಅಂತ ಕೇಳಿದೆ. ನನ್ನ ಯಾರೋ ಕೇಳಿದ್ರು, ನಿಂದು ಮಾತು ಜಾಸ್ತಿ ಅಂದ್ರು, ನೀನ್ ಕಡಿಮೆನೆ ಮಾತಾಡ್ತೀಯಪ್ಪ, ಏನ್ ಕಡದ್ ಕಟ್ಟಿ ಹಾಕಿದ್ಯಾ ಹೇಳು. ಅಟ್ಲೀಸ್ಟ್ ನಾನು MLA ಆದ್ರೂ ಆಗಿದ್ದೀನಿ, ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿದ್ದೀನಿ, more than 500 ಜನ ಕೆಲಸ ಕೊಟ್ಟಿದ್ದೀನಿ, MLA ಆಗಿದ್ದೀನಿ, ಅಟ್ಲೀಸ್ಟ್ ಟ್ರಾಲ್ ಪೇಜಸ್ಗೆ ಕ್ರಶ್ ಆಗಿದ್ದೀನಿ. ಐ ಲೈಕ್ ಆನ್ ದ ಕ್ರಶ್ ಆಫ್ ದ ಟ್ರಾಲ್ ಪೇಜಸ್. ಐ ನೆವರ್ ಬಾದರ್ ಸರ್. ನನ್ನ ಯಾರೋ ಕೇಳಿದ್ರು, ಕೆಲವರು ಸೀರಿಯಸ್ ಆಗಿ ಕೇಳಿದ್ರು, ಟ್ರಾಲ್ ಪೇಜಸ್ ಅಲ್ಲಿ ಹಂಗೆಲ್ಲ ಟ್ರಾಲ್ ಮಾಡ್ತಾರೆ, ನಿಮ್ಗೆ ಬೇಜಾರಾಗಲ್ವಾ ಸರ್? ನಮ್ಮೂರ್ ಗಲ್ಲಿಯಲ್ಲೇ ನನ್ನ ಇಂಟ್ರಡಕ್ಷನ್ ಗೊತ್ತಿರ್ಲಿಲ್ಲ, ಇವತ್ತು ಪ್ರತಿ ಹಳ್ಳಿಗೂ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ. ಐ ಲವ್ ದಮ್. ವಾಟ್ಸ್ ರಾಂಗ್ ಇನ್ ಇಟ್? ಪಾಪ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಲೀಡರ್ಸ್ ಪಾಪ್ಯುಲರ್ ಆಗಕ್ಕೆ ಫ್ಲೆಕ್ಸ್ಗಳು ಹಾಕಿ, ಪ್ರಿಂಟ್ಗಳು ಹಾಕಿ, ಕಟ್ಟಿ, ಫೋಟೋಗಳು ಹಾಕಿ, DP ಹಾಕಿ, ಸ್ಟೇಟಸ್ ಹಾಕಿದ್ರು ಪಬ್ಲಿಸಿಟಿ ಸಿಗ್ತಾ ಇಲ್ಲ. ಇದೇನ್ ಸರ್, ಒಂದೊಂದು ವಿಡಿಯೋ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತಾ ಇದೆ. ನನಗೆ ಏನು ಗೊತ್ತಾ, ಇಟ್ಸ್ ಆಲ್ ಅಬೌಟ್ ಟೇಕಿಂಗ್ ಅವರ್ ಸೆಲ್ಫ್. ನನ್ನ ಕನ್ನಡ ಒಂದೇ ಕರೆಕ್ಟ್ ಆಗಿ ಬರೋದು, ಇಂಗ್ಲೀಷ್ ಎಲ್ಲ ಬರಲ್ಲ. ನಾನು ನಂಬಿದ್ದೀನಿ ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇದೆ ಸಾಕು ಅಂತ. ನೀವು ಯೋಚನೆ ಮಾಡೋ ರೀತಿ ನಿಮ್ಮ ಲೈಫನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಈಗ ಜಸ್ಟ್ ಪಾಸ್ ನಾನು ಆಗ್ಲೇ ಅದೊಂದು ಹೇಳ್ತಾ ಇದ್ದೆ. ಅಮ್ಮ ನಾವು ಕೇಳದಂತೆ, ಅಮ್ಮ 4 ತಿಂಗಳಿಂದ ದುಡ್ಡು ಹುಡುಕ್ತಾ ಇದ್ದೀನಿ, ಯಾವ ಡಬ್ಬದಲ್ಲೂ ₹1 ಸಿಗ್ಲಿಲ್ಲ. ಮನೇಲಿ ನೀನ್ ಎಲ್ಲಿ ಬಚ್ಚಿಡ್ತೀಯ ಅಂದ್ರೆ, ಮನೇಲಿ ನೀನ್ ಕರೆಕ್ಟ್ ಆಗಿ ನೋಡಿದಿರೋ ವಸ್ತು ಅಂದ್ರೆ ಅದು ಟೆಕ್ಸ್ಟ್ ಬುಕ್ಸ್ ಮಗ, ಅಲ್ಲಿ ಇಡ್ತಿದ್ದೆ. ಅಪ್ಪಿ ತಪ್ಪಿ ನಿಮ್ಮಮ್ಮ ಒಂದು ₹500,000 ಮ್ಯಾಥ್ಸ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ರೆ ಸೇಫ್. ಅದು IT ಅವರು ರೈಡ್ ಮಾಡಲ್ಲ, ಅವ್ರು ಕೂಡ ಆ ಸಬ್ಜೆಕ್ಟ್ ಸ್ಟಫ್ ಸೇಫ್. ಈಗಲೇ IT ಅವರು ತಪ್ಪಾಗಿ ತಿಳಿಬೇಡಿ ಸರ್. ಮತ್ತೆ ನಾವು ಟ್ರಾಲ್ ಪೇಜಸ್ ಏನೇನು ಹಾಕ್ತಾರ, ನಾಳೆ ನಾನೇ ಹೋಗಿ ನೋಡ್ಕೊತೀನಿ ಏನೇನು ಬಂದಿರುತ್ತೆ ಅಂತ. ಬಟ್ ಜಸ್ಟ್ ಪಾಸ್ ಹುಡುಗರು ಮತ್ತೆ ಈ ಕಾಲೇಜ್ವರೆಗೂ PUC ವರ್ಗೂ ಮೈಂಡ್ ಸೆಟ್ ಒಂಥರ ಇರುತ್ತೆ, ಒಂದು 5-6 ಅಸಂಪ್ಷನ್ಸ್ ಇರುತ್ತೆ ನಮ್ಮ ಜಸ್ಟ್ ಪಾಸ್ ಹುಡುಗರದು. ನಾನು ಜಸ್ಟ್ ಪಾಸೇ. ನಾನು ಮನ್ಸು ಮಾಡಿದ್ರೆ ದುಡ್ಡು ಎಷ್ಟು ಬೇಕಾದ್ರೂ ಸಂಪಾದಿಸ್ತೀನಿ, ದೇವರಣಿಗೂ ಆಗಲ್ಲ. ಇನ್ನೊಂದು ಏಜಿಗೆ ಬಂದಾಗ ನಾನು ಮನ್ಸು ಮಾಡಿದ್ರೆ, ಹುಡುಗರು ಹೇಳೋದು, ಎಂತ ಹುಡುಗಿ ಬೇಕಾದ್ರೂ ಕ್ಯೂ ಅಲ್ಲಿ ನಿಂತ್ಕೊಂಡು ಮದುವೆ ಆಗ್ತಾಳೆ. ನೀನು ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಹುಡುಗಿನ ಕೊಡಲ್ಲ, ಮದುವೆ ವಯಸ್ಸಿಗೆ ಬಾ, ನಿನ್ನ ಆಧಾರ್ ಕಾರ್ಡ್ ಕೊಡು, ಯಾರು ಮದುವೆನೇ ಆಗಲ್ಲ ನಿನ್ನ. ನಾನು ಹೇಳೋದು, ಈ ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟ ಮೇಲೂ ಆ ಹುಡುಗಿ ಒಪ್ಕೊಂಡ್ರೆ ನಿನ್ ಗ್ರೇಟ್. ಆಧಾರ್ ಕಾರ್ಡ್ ನೋಡಿ ಯಾವ ಹುಡುಗಿ ಯಾವ ಹುಡುಗನ್ನು ಒಪ್ಪಲ್ಲ. ಆಧಾರ್ ಕಾರ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ, ಅಪ್ಡೇಟ್ ಆಗಿದ್ರೆ ನನಗೆ ಗೊತ್ತಿಲ್ಲ ಅದು. ಈ ಅಸಂಪ್ಷನ್ಸ್ ಇಂದ ಆಚೆ ಬಂದು ಬೆಂಗಳೂರಿಗೆ ಬರ್ತೀವಿ ಸರ್. ನೀವು ಜೊತೆಗೆ ಹೇಳ್ತೀರಾ, ನಿಮ್ಮ ಟೀಮು ಧೈರ್ಯವಾಗಿರಿ. ಬೆಂಗಳೂರಿಗೆ ನನ್ನ ಯಾರೋ ಕೇಳಿದ್ರು, ಬೆಂಗಳೂರಿಗೆ ನಾವು ಸೋಲಕ್ ಬಂದವರು, ನಮಗ್ ಗೆಲುವೇನಿದ್ರು ಕಾಂಪ್ಲಿಮೆಂಟ್ರಿ. ಸೋತ್ವಾ ನಮಗೆ ಅದೇ ಫುಟ್ಬಾತ್ ಅಲ್ಲಿ ಚಿತ್ರಾನ್ನ, ಇಡ್ಲಿ, ಸಾಂಬಾರು ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ, ಸಾಕು ಅಷ್ಟೇ. ನಾನು ಮೊನ್ನೆ BMW X7 ತಗೊಂಡೆ, ಒಂದು ಮೆಸೇಜ್ ಮಾಡಿದೆ, ಐ ಆಮ್ ಏಬಲ್ ಟು ಗೆಟ್ ಮೈ BMW X7 ಬಿಕಾಸ್ ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಯಾಕೆಂದ್ರೆ
ಒಂದೊಂದು ಹಂತದವರೆಗೂ. ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫಲ್ಲಿ ಗೆಲ್ಲಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ನಾಳೆ ಅಕಾಡೆಮಿಕಲಿ ಪ್ರೂವ್ ಮಾಡ್ಲಿಲ್ವಾ? 10th PUC ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಮಾಡಕ್ ಆಗ್ಲಿಲ್ವಾ? ಲೈಫಲ್ಲಿ ಬಂದಾಗ ಒಂದು 5-6 ವರ್ಷ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಾಳೆ ನೀನ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲೋ ನಿನ್ ಲೈಫಲ್ಲಿ ಇಷ್ಟಪಟ್ಟಿರೋ ಹುಡುಗಿ ಇವ್ನ ಮಿಸ್ ಆದೆ ಅಂತ ಅನ್ಕೊಳ್ದೇ ಇದ್ರು ಪರವಾಗಿಲ್ಲ, ಇವ್ನ್ ಕಟ್ಕೊಂಡಿದ್ರೆ ಹಾಳಾಗ್ತಿದ್ದೆ ಮಾತ್ರ ಅನ್ಕೋಬಾರ್ದು. ಹಂಗ್ ಬದುಕ್ಬಿಟ್ರು ಸಾಕು ಲೈಫ್ ಸೇರಿ. ಒಂದು 5-6 ವರ್ಷ ಫೋಕಸ್ ಬೇಕು. ಆದ್ರೆ ಆಗಲ್ವೇ? ಐ ಲವ್ ಯು ಅಂತಾರೆ. ಐ ಲವ್ ಯು ಲೈಫ್ ಅಷ್ಟು ಯು ಲಾಸ್ಟ್ ಅಂತ ಗೊತ್ತಿಲ್ವೇ? ಮೀಟ್ ಓನ್ಲಿ ಮೀ ಫಸ್ಟ್ ಟು ಲಾಸ್ಟ್. ನಾವ್ ಇನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ, ಅವ್ರು ಚೆನ್ನಾಗಿರ್ಲಿ ಅಂತಲ್ಲ. ಒಬ್ಬ ಹುಡುಗಿನ ಒಬ್ಬ ಹುಡುಗ ಅವಳು ಚೆನ್ನಾಗಿರ್ಲಿ ಅಂತಾನೆ ಪ್ರೀತಿಸಿದ್ರೆ ಅವ್ರ ಮನೇಲಿ ಒಳ್ಳೆ ಹುಡುಗ ನೋಡಿದಾಗ ಆಲ್ ದಿ ಬೆಸ್ಟ್ ಚಿನ್ನ ಅಂತ ಕಳಿಸ್ಬಿಡ್ಬೇಕು. ಕಳಿಸ್ತಾರೇನು? ಎಲ್ಲ ಸ್ವಾರ್ಥನೇ. ನಾನು ಯಾಕಿದೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದ್ 5-6 ವರ್ಷ ಎಲ್ಲ ಆವರೇಜ್ ಹುಡುಗರು ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀನಿ, ಒಂದ್ 4-5 ವರ್ಷ ಸಾಧ್ಯ ಆದ್ರೆ ನೀನ್ ಇಷ್ಟಪಟ್ಟ ಹುಡುಗಿಗೆ ಹೇಳು, ಲೈಫಲ್ಲಿ ನಾನು ಪ್ರೂವ್ ಮಾಡ್ತೀನಿ, ನನ್ನ ಜೀವನದಲ್ಲಿ ಗೆಲ್ತೀನಿ ಅಂತ. ಇಲ್ಲ, ನಾನು ಇಷ್ಟಪಡೋ ಹುಡುಗಿನ ಅಷ್ಟು ದಿನ ನನ್ನ ಕೈಯಲ್ಲಿ ಬಿಟ್ಟಿರಕ್ಕಾಗಲ್ಲ, ಆಪ್ ತೆರಾ ಜಿಂದಗಿ ಹೇ ಧಡ್ಕನ್ ಹೇ ಅಂತೆಲ್ಲ ಈ ಡೈಲಾಗ್ಸ್ ಹೇಳಿದ್ರೆ ಬಹಳ ಕಷ್ಟ. ಆವರೇಜ್ ಹುಡುಗರಿಗೆ ಹೇಳ್ತಾ ಇದ್ದೀನಿ, ಒಂದ್ 4-5 ವರ್ಷ ಸ್ಯಾಕ್ರಿಫೈಸ್ ಮಾಡಿ, ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ದುಡ್ಡು ಎತ್ತಿಡಿ. ಏನ್ ಗೊತ್ತಾ, ನಮ್ಮ ಸಮಾಜದಲ್ಲಿ ರೈಟ್ ಆಗಿ ಮೋಟಿವೇಟ್ ಮಾಡೋರಿಲ್ಲ. ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ಕೊಂತಾರೆ. ಒಳ್ಳೆಯವರು ದುಡ್ಡು ಮಾಡ್ಲಿಲ್ಲ ಅಂದ್ರೆ ಆ ದುಡ್ಡನ್ನ ಕೆಟ್ಟವ್ರು ಮಾಡಿ ಕೆಟ್ಟದಕ್ಕೆ ಬಳಸ್ತಾರೆ. ಒಳ್ಳೆಯವನ್ ದುಡ್ಡು ಮಾಡದೇ ಇರೋದು ಈ ಸಮಾಜಕ್ಕೆ ಒಳ್ಳೇದಲ್ಲ. ಸಮಾಜಕ್ಕೆ ಒಳ್ಳೇದಲ್ಲ. ಒಳ್ಳೆಯವ್ರು ದುಡ್ಡು ಮಾಡ್ಬೇಕು, ಒಳ್ಳೇದಕ್ಕೆ ಬಳಸ್ತಾರೆ. ನನ್ನ ಬಿಸ್ನೆಸ್ ಅಲ್ಲಿ ನಾನು ದುಡ್ಡು ಸಂಪಾದಿಸ್ತಿದ್ದೀನಿ. ಇವತ್ತು 1000ಕ್ಕೂ ಹೆಚ್ಚು ಜನಕ್ಕೆ 5,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 20,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಗಣೇಶನ ಹಬ್ಬಕ್ಕೆ ಬಟ್ಟೆ ಹೊಲಿಸಿದ್ದೀನಿ. ಎಲೆಕ್ಷನ್ ಆದ್ಮೇಲೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 10 ಆಂಬುಲೆನ್ಸ್ ಹಾಕಿದ್ದೀನಿ. 24/7 ತಿಂಗಳಿಗೆ 17 ಲಕ್ಷ ಖರ್ಚು ಮಾಡ್ತೀನಿ. ಇದ್ಯಾವುದು ಎಲೆಕ್ಷನ್ ಗಿಮಿಕ್ಕೆ ಅಲ್ಲ, ಅದಿರೋದಿನ 5 ವರ್ಷಕ್ಕೆ. ಆತ್ಮತೃಪ್ತಿ ಮಾಡ್ತಾ ಇದ್ದೀನಿ. ಒಬ್ಬ ಹುಡುಗ ಕರೆಕ್ಟ್ ಆಗಿ 22 ದಿನಕ್ಕೆ ಮುಂಚೆ ಒಂದು ಎಲೆಕ್ಷನ್ ಹೋಗಿ ನಾನೇನೋ ಬದಲಾವಣೆ ತರ್ತೀನಿ ಅಂದ್ರೆ ಜನ ಗೆಲ್ಸಿದ್ರೆ ನಾಳೆ ನನ್ನ ಟ್ರ್ಯಾಕಲ್ಲಿ ಬರ್ತಾರಲ್ಲ 1000 ಜನ, ಅವ್ರನ್ನ ಈ ಕರ್ನಾಟಕ ನಂಬಬೇಕು ಅಂದ್ರೆ ಒಬ್ಬ ಪ್ರದೀಪ್ ಈಶ್ವರ್ ಗೆಲ್ಬೇಕು. ನಿಮ್ ಸಿನಿಮಾನು ಅಷ್ಟೇ, ಒಂದು ಲ್ಯಾಂಡ್ ಮಾರ್ಕ್ ಸೆಟ್ ಮಾಡ್ಬಿಡಿ. ಹೊಸ ಹುಡುಗರ ಪ್ರಯೋಗನ ನಾವು ಆಶೀರ್ವಾದ ಮಾಡಿ ಒಂದು ಮ್ಯಾಸಿವ್ ಹಿಟ್ ಮಾಡಿದ್ರೆ ಹೊಸ ಸಿನಿಮಾಗೆ ಬರ್ತಾರೆ. ಒಂದು ಬ್ರೇಕ್ ಬೇಕು ಇಂಡಸ್ಟ್ರಿಗೆ, ಅದು ನಿಮ್ಮಂತ ಹುಡುಗರಿಂದ ಆಗ್ಬೇಕು. ನಾನು ಮಾತಾಡಕ್ ನಿಂತ್ರೆ ಅವರ ಗಟ್ಲೆ ಮಾತಾಡ್ತೀನಿ. ನಾನು ವಿಶೇಷವಾಗಿ ನನ್ನ ಗುರು ವಿಶ್ವೇಶ್ವರ ಭಟ್ ಸರ್ಗೆ ಬಹಳ ಧನ್ಯವಾದಗಳು ಅರ್ಪಿಸ್ತೀನಿ. ಅವ್ರು ನನಗೆ ಬರ್ಸಿದ್ರು. ಕಳೆದ 20 ವರ್ಷದಿಂದ ಸ್ಫೂರ್ತಿಯಾಗಿ ಸರ್ ವಿಜಯ ಕರ್ನಾಟಕದಲ್ಲಿ ಇದ್ದಿದ್ರು ಇಲ್ಲಿವರೆಗೂ. ಮೊನ್ನೆವರೆಗೂ ಚುನಾವಣೆ ಮುಂಚೆವರೆಗೂ ಅಂಕಣ ಬರೀತಿದ್ದೆ. ಈಗ ಕಾರ್ಯದ ಒತ್ತಡ. ನಾನು ಇನ್ನೊಂದು 5 ನಿಮಿಷ ಮಾತಾಡಲ? ಹೌದಾ? ಅಲ್ಲ, ನಾನು ಇಲ್ಲಿರೋ ಎಲ್ಲ ಜಸ್ಟ್ ಪಾಸ್ ಹುಡುಗರಿಗೆ ಹೇಳ್ತೀನಿ, ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಕಾಸಿರ್ಲಿಲ್ಲ. ಒಂದು 4 ವರ್ಷದಿಂದ ಅಕಾಡೆಮಿ ಕಟ್ಟಿದೆ, ಸ್ಟೇಟ್ ಎಲ್ಲ ಸುತ್ತಿದೆ, ಕಾಲೇಜ್ಗೆ ಹೋಗಿ ಮೋಟಿವೇಟ್ ಮಾಡಿದೆ. ದಿನಕ್ಕೆ 12ರಿಂದ 14 ತಾಸು ನಾನು ಪಾಠ ಮಾಡ್ತಿದ್ದೆ, ರ್ಯಾಂಕ್ ಕೊಡಿಸ್ದೆ. ಬ್ಯಾಕ್ ಗ್ರೌಂಡ್ ಇಲ್ಲ, ಆ ಕಂಪನಿಗೆ ನಾನು ಒಬ್ಬನೇ ಓನರು. ₹1 ಬಂದ್ರೆ ಅದ್ರಲ್ಲಿ ಆ್ಯಡ್ ಕೊಡ್ತಿದ್ದೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೆ. ರಿಸ್ಕ್. ನನ್ಗೆ ಎಷ್ಟೋ ಸ್ನೇಹಿತರು ಹೇಳಿದ್ರು ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಅಲ್ಲಿ, ಸ್ವಲ್ಪ ಕಾಸು ಮಾಡ್ಕೊಂಡಿದ್ಯಾ ಒಂದು ಸೈಟ್ ಮೇಲೆ ಹಾಕು ಅಂತ. ಸೈಟ್ ಮೇಲೆ ಹಾಕಿದ್ರೆ ಏನಾಗುತ್ತೆ? ಸೈಟ್ ಮೇಲೆ ಹಾಕ್ಲಿಲ್ಲ, ಎತ್ಕೊಂಡೋಗಿ ಆ್ಯಡ್ ಕೊಟ್ಟೆ, ಪಬ್ಲಿಸಿಟಿ ತಗೊಂಡೆ. ಅದನ್ನ ಮಾಡಿ ಮತ್ತೆ ಬೆಳೆಸಿ ಇವತ್ತು 600ರಿಂದ 700 ಜನ ವರ್ಷಕ್ಕೆ MBBS ಹುಡುಗರನ್ನ ಆಚೆ ತರ್ತಿದ್ದೀನಿ. ಮನೆ ಅಚಾನಕ್ಕಾಗಿ ದೈವಬಲ ಟಿಕೆಟ್ಸ್ ನಾನು ಕೇಳಿದ್ರು, ಏನ್ ನೀನ್ ಗೆದ್ದು ಬಿಡ್ತೀಯಾ ಅಂದ್ರು. ನನ್ನ ರಿಲೇಟಿವ್ಸ್ ಎಲ್ಲ ನನ್ನನ್ನ ನೀನ್ ಗೆದ್ದು ಬಿಡ್ತೀಯಾ ಅಂತ ಕೇಳಿದ್ರು. ನಾನು ಹೇಳಿದೆ, ಸೋಲಕ್ಕೆ ನಾವು ರೆಡಿ ಇರೋದು, ನೋಡೋಣ ಅಂತ ಹಾಕಿದೆ. ಫಿಯರ್ಲೆಸ್ ಆಗೋಗಿ ನಾಮಿನೇಷನ್ ಹಾಕಿದೆ. ನಾನು ಗೆಲ್ತಿನೋ ಸೋಲ್ತಿನೋ ನನಗೆ ಏನೂ ಬೇಕಾಗಿರಲಿಲ್ಲ, ಅವಕಾಶ ಸಿಕ್ಕಿದೆ. ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಪ್ರದೀಪ ಅಂತ ಗುರುತಿಸ್ತಾರೆ, ಅಷ್ಟು ಐಡೆಂಟಿಟಿ ಸಾಕಾಗಿತ್ತು ನನಗೆ. ಅಷ್ಟೇ ಸಾಕಾಗಿತ್ತು. ಹೋದೆ. ಅದೇನು ಸರ್ ಗೆದ್ದು ಬಿಟ್ಟೆ? ಯಾಕೆ ಗೆದ್ದೆ ಗೊತ್ತಾ ಸರ್? ಭಯ ಬಿದ್ದು ಸಾಯ್ಬಾರ್ದು ಲೈಫಲ್ಲಿ. ಏನಾಗುತ್ತೋ ಏನೂ ಆಗಲ್ಲ. ಇನ್ನು ಕೆಲವರು ಏನಾದ್ರು ಪ್ರಯತ್ನ ಮಾಡಕ್ ಹೋದ್ರೆ ಮರ್ಯಾದೆ ಹೋದ್ರೆ ಇದೆ ಅಂತ ಹೇಳಿದವನು ಯಾರು ನಿನ್ಗೆ? ಇದೆ ಅಂತ ಹೇಳಿದವನು ಯಾರು? ಜ್ಞಾಪಕ ಮಾಡ್ಕೊ. ನಿನಗೆ 18 20 25 30 ಇಯರ್ಸ್ ಜ್ಞಾಪಕ ಮಾಡ್ಕೊ. ಇಷ್ಟು ವರ್ಷದಲ್ಲಿ ಒಬ್ರು ನಿನಗೆ ಮರ್ಯಾದೆ ಇದೆ ಅಂತ ಹೇಳಿದಾರ? ಇಲ್ದೇ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅಂತ ಯಾಕೆ ಅನ್ಕೊಂತೀರಾ?
ಫಸ್ಟ್ ಅದು ಬೀಳ್ಬೇಕು. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಅವಶ್ಯಕತೆ ಮತ್ತು ಅನಿವಾರ್ಯತೆ ಅನ್ನೋ ದಂಪತಿಗಳ ಮಗುನೇ ಸಂಬಂಧಗಳು. ಇಲ್ಲಿ ಪ್ರತಿ ಸಂಬಂಧಕ್ಕೂ ಒಂದು ಅವಶ್ಯಕತೆ ಅನಿವಾರ್ಯತೆ ಇರುತ್ತೆ ಅಷ್ಟೇ. ಇನ್ನು ಕೆಲವರು ಹೇಳ್ತಾರೆ, ಹುಡುಗ ಹುಡುಗಿ ಡೈಲಾಗ್ ಹೇಳ್ತಾರೆ, ನೀನು ಹುಟ್ಟಿರೋದೇ ನನಗೋಸ್ಕರ ಅಂತಲೇ. ಅದೇ ಕಾಲೇಜ್ಗೆ ಆ ಹುಡುಗಿ, ಅದೇ ಕಾಲೇಜ್ಗೆ ನೀನ್ ಸೇರಿದಕ್ಕೆ ಆ ಡೈಲಾಗ್ ಬಂತು. ನೀನು ಹುಟ್ಟಿರೋದೇ ನನಗೋಸ್ಕರ ಡೈಲಾಗ್. ಹಬ್ಬ ಕೆಲವರು ಹುಡುಗರು ಹೇಳ್ತಾರೆ, ನೀನಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ. ಪ್ರೀತಿ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಸಾಯೋದಲ್ಲ, ಎಷ್ಟೇ ಕಷ್ಟ ಆದ್ರೂ ಅವಳಿಗೋಸ್ಕರ ಬದುಕೋದು ಮಗನೇ. ಏನು ಹುಡುಗಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವಳು ಇಷ್ಟ ಅಂದ್ರೆ ಸತ್ತೋಗ್ಬಿಡೋದ, ನೀನೇ ಮಾಡ್ಬೇಕಾದ. ಕೆಲವ್ರು ಹೇಳ್ತಾರೆ, ಸೂಸೈಡ್ ನಾನು ಸತ್ತೋಗ್ತೀನಿ, ಸತ್ತೋಗ್ ಮತ್ತೆ ಹುಡುಗರು LKG ಇಂದ ಆಗ್ತಾರೆ, ಫಸ್ಟ್ ಇಂದ ಓದ್ಬೇಕು. ಅದಕ್ಕೆ ಪ್ರೀತಿ ಅಂದ್ರೆ ಇನ್ನೊಬ್ರಿಗೋಸ್ಕರ ಸಾಯೋದಲ್ಲ, ಎಷ್ಟೇ ಕಷ್ಟ ಆದ್ರೂ ಅವ್ರಿಗೋಸ್ಕರ ಬದುಕೋದು. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಾನೆಲ್ಲ ನಮ್ಮ ಜಸ್ಟ್ ಪಾಸ್ ತಂಡಕ್ಕೂ ಹೇಳ್ತೀನಿ, ಕರ್ನಾಟಕದ ಮೆಜಾರಿಟಿ ಜಸ್ಟ್ ಪಾಸ್ ಹುಡುಗರಿಗೂ ಹೇಳ್ತೀನಿ, ನೀವು ಪ್ರದೀಪ್ ಈಶ್ವರ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಡಿ, ರೋಲ್ ಮಾಡೆಲ್ ಅದು ತಗೋಬೇಡಿ. ಆದ್ರೆ ಪ್ರದೀಪ್ ಈಶ್ವರ್ ಜರ್ನಿನ ಯೋಚನೆ ಮಾಡಿ. ಅಪ್ಪ ಅಮ್ಮ ಇಲ್ದಾರೋ ಹುಡುಗ, ಬ್ಯಾಕ್ ಗ್ರೌಂಡ್ ಇಲ್ದೇ ಹುಡುಗ, ವಿಧಾನಸೌಧದಲ್ಲಿ ಟವಲ್ ಹಾಕಿ ನನಗೂ ಒಂದು ಚೇರ್ ಇದೆ ಅಂತ ಸಾಧ್ಯ ಆಗಂಗಿದ್ರೆ ಅಟ್ಲೀಸ್ಟ್ ಬರೆಯೋ ಎಕ್ಸಾಮ್ ಅಲ್ಲಿ ಒಂದು 85% ಬರದೇ ಇದ್ರೂ ಪರವಾಗಿಲ್ಲ. ಒಂದು ಕಂಪನಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಿಯಲ್ ಟಾಪರ್ ಯಾರು ಗೊತ್ತಾ ಸರ್? ಅಪ್ಪನ ಕಡಿಮೆ ಹರ್ಟ್ ಮಾಡೋನು. ರಿಯಲ್ ಟಾಪರ್ ಯಾರು ಗೊತ್ತಾ ಸರ್? ಅಮ್ಮನ ಕಡಿಮೆ ಹರ್ಟ್ ಮಾಡೋರು. ನಾನು ಬಿಗ್ ಬಾಸ್ಗೆ ಹೋದಾಗ ಒಂದು ಡೈಲಾಗ್ ಹೇಳಿದ್ದೆ, ನೀನು ಇಷ್ಟಪಡೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಿದ್ದೀನಿ. ನೀನು ಇಷ್ಟಪಟ್ಟ ಹುಡುಗ ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ಹೇಳ್ತೀರಾ, ನಿಮ್ಮ ಅಪ್ಪನಷ್ಟು ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಇದು ಹೇಳಿದ್ದೆ. ಎಲ್ರಿಗೂ ಒಳ್ಳೇದಾಗಬೇಕು. ಈ ಚಿತ್ರಕ್ಕೂ ನಮ್ಮ ಶಶಿಧರ್ ಸರ್ ಅವ್ರಿಗೆ, ನಮ್ಮ ಹೀರೋ ಶ್ರೀ ಅವ್ರಿಗೆ, ಪ್ರಣತಿ ಅವ್ರಿಗೆ, ಮತ್ತೆ ನಮ್ಮೆಲ್ಲ, ನಾನು ಎಲ್ಲ ಪ್ರತಿಯೊಬ್ಬರ ಹೆಸರು ಮಿಸ್ ಆಗುತ್ತೆ. ನಮ್ಮ ಶ್ರೀ ಅವ್ರಿಗೆ, ಪ್ರಣತಿ ಅವ್ರಿಗೆ, ರಂಗಾಯಣ್ ರಘು ಸರ್ ಅವ್ರಿಗೆ, ಸುಚೇಂದ್ರ ಪ್ರಸಾದ್ ಅವ್ರಿಗೆ, ಸಾಧು ಕೋಕ್ಲೆ ಅವ್ರಿಗೆ, ಪ್ರಕಾಶ್ ಅವ್ರಿಗೆ. ಸಾಧು ಕೋಕ್ಲೆ ಸರ್ ಬಂದಿದ್ದಾರೆ, ಯಾಕಂದ್ರೆ ಅವರು ನಾನು ಕ್ಯಾನ್ವಾಸ್ ಟೈಮಲ್ಲಿ ಬಂದು ಕ್ಯಾನ್ವಾಸ್ ಮಾಡಿದ್ರು. ಕ್ಯಾನ್ವಾಸ್ ಮಾಡಿ ನಾನಲ್ಲಿ ಕೇಳಿದೆ, ಸರ್ ಒಂದು ಡೈಲಾಗ್ ಹೇಳಿ ಅಂತ. ಬ್ರದರ್ ನೀನು ಕ್ಯಾಂಡಿಡೇಟ್ ಕಣೋ, ಸೀರಿಯಸ್ ಆಗಿರೋ ಅಂದ್ರು. ಸರ್ ಒಂದು ಡೈಲಾಗ್ ಹೇಳಿ ಸರ್ ಅಂತ. ನೀನು ಕ್ಯಾಂಡಿಡೇಟ್ ಕಣೋ, ಸೀರಿಯಸ್ ಆಗಿರೋದು. ನಾನು ಹೇಳಿದೆ, ಸೀರಿಯಸ್ ಆಗಿದ್ರೆ ಸೋತೋಗ್ತೀನಿ ಸರ್ ಅಂತ. ಜಾಸ್ತಿ ಸೀರಿಯಸ್ ಆಗೆಲ್ಲ ಇರಬಾರ್ದು ಸರ್, ಸೋತೋಗ್ಬಿಡ್ತೀವಿ ಅಂತ. ಸೀರಿಯಸ್ ಆಗಿದ್ರೆ ಟೆನ್ಷನ್ ಬರುತ್ತೆ, ಟೆನ್ಷನ್ ಬಂದ್ರೆ ಭಯ ಬರುತ್ತೆ, ಭಯ ಬಂದ್ರೆ ಸೋಲು ನಿನ್ನ ಕೇರ್ ಆಫ್ ಅಡ್ರೆಸ್ ಆಗುತ್ತೆ. ಫಿಯರ್ಲೆಸ್ ಆಗಿ ಹೋಗ್ಬೇಕು. FEAR ಫರ್ಗೆಟ್ ಎವ್ರಿಥಿಂಗ್ ಅಂಡ್ ರನ್, ಆರ್ ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ. ನಾವು ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ ಆದವರು. ಫಿಯರ್ ಅಂದ್ರೆ ಅದಕ್ಕೆ ನಾನು ಸಾಧು ಕೋಕ್ಲೆ ಸರ್ ಅಂದ್ರೆ, ನಿನ್ ಕ್ಯಾಂಡಿಡೇಟ್ ಡೈಲಾಗ್ ಕೇಳ್ತಿದ್ಯಾ ಅವ್ರು ಸಿಗ್ಬೇಕು ಸರ್ ನನಗೆ. ಸರ್ ಎಲೆಕ್ಷನ್ ಟೈಮಲ್ಲಿ ತುಂಬಾ ಜನ ಹೇಳೋರು ಇರ್ತಾರೆ ನಿಮ್ಗೆ, ಏನಂತ, ಹಂಗೆ ಹಿಂಗೆ ಎತ್ಕೊಟ್ಟವ್ರು ಜಾಸ್ತಿ ಸೋಲ್ತುಡ್ತೀಯ ನೀನು, ಅವ್ರ ವಿರುದ್ಧ ಗೆಲ್ಲಕ್ಕಲ್ಲ, ಹಂಗೆ ಹಿಂಗೆ ಅಂತ. ನೀವು ಏನು ಟೆನ್ಷನ್ ಮಾಡ್ತಿರಲಿಲ್ಲ ಸರ್? ಇಲ್ಲ, ಹೆಂಗ್ ಗೊತ್ತಾ ಸರ್, ಅದೇನು ಗೊತ್ತಾ, ಮತ್ತೆ ಯಾರಾದ್ರೂ ಅದು ಒಂದು 10-15 ವರ್ಷದ ಪ್ರೋಗ್ರಾಮಿಂಗ್ ಹಂಗೆ ಸರ್. ಲೈಫಲ್ಲಿ ಏನ್ ಪ್ರಯತ್ನ ಪಟ್ರು ಸೋಲ್ತಾ ಇದ್ವಾ, ಇನ್ನೊಂದ್ಸಲ ಸೋಲಕ್ ರೆಡಿ ಇದ್ವಿ, ಗೆದ್ವಿ. ಬಟ್ ಸರ್ ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದು 10-15 ವರ್ಷದ ಅಭ್ಯಾಸ ಬೇಕು. ನಾನೊಂದು ಡೈಲಾಗ್ ಹೇಳಿದ್ದೆ, ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ, ಎನ್ಫೀಲ್ಡ್ ಅಲ್ಲ, ಆವಾಗಲೇ ರಾಯಲ್ ಆಗಿ ಬರ್ಕಕ್ಕಾಗೋದು ಅಂತ. ಟ್ರಾಲ್ ಆಗ್ಬೋದ ಬ್ರದರ್? ತಿಂಗಳಿಂದ ಪೊಲಿಟಿಕಲ್ ಕಾಂಟ್ರವರ್ಸಿನೇ ಆಯ್ತು, ಒಂದು ಒಳ್ಳೆ ವಿಡಿಯೋನೇ ಬರಲಿಲ್ಲ ಯಾವುದು. ಏನ್ ಮಾಡ, ಕೆಲವರು ನನ್ನ ಕೇಳಿದ್ರು, ನನ್ನ ಸ್ನೇಹಿತರು ಕೆಲವರು ಕೇಳ್ತಾರೆ, ನೀನ್ ಪೊಲಿಟಿಷಿಯನ್, ಗಾಂಭೀರ್ಯವಾಗಿರ್ಬೇಕು, ಸೀರಿಯಸ್ ಆಗಿರ್ಬೇಕು, ನಿನಗೆ ಜವಾಬ್ದಾರಿ ಜಾಸ್ತಿ ಇದೆ, ಇನ್ನೊಬ್ರು ಕನೆಕ್ಟ್ ಆದ್ರೇನೆ ಒಂದು 20 ವರ್ಷ ವ್ಯಾಲಿಡಿಟಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ನನಗೆ ನಂಬಿಕೆ ಇದೆ, ಕರ್ನಾಟಕದ ರಾಜಕೀಯದಲ್ಲಿ ಇನ್ನೂ 30-40 ವರ್ಷ ನಾನು ಚಾಲ್ತಿಯಲ್ಲಿ ಇರ್ತೀನಿ. ಯಾಕೆಂದ್ರೆ ನನ್ನ ಎಮೋಷನ್ಸ್ ಕನ್ನಡಿಗರಿಗೆ ಕನೆಕ್ಟ್ ಆಗಿದೆ. ಅವ್ರು ಯಾರೋ ಕೇಳಿದ್ರು ಬಿಗ್ ಬಾಸ್ಗೆ ಯಾಕೆ ಹೋದೆ ಅಂತ, ಹೋಗ್ಲಿಲ್ಲ, ಕರೆದ್ರು ಅಂತ ಹೇಳಿದೆ. ಹೋಗಪ್ಪ ನೀನ್ ಬಿಗ್ ಬಾಸ್ ನೋಡ, ಹೋಗ್ರಿ ನೋಡ, ಇಲ್ಲಿರೋರು ಯಾರಾದ್ರು ಆದ್ರೆ. ನೀನ್ ಅಪ್ಲಿಕೇಶನ್ ಹಾಕೊಂಡ್ರು ಕರಿಯಲ್ಲ ಅವರು. ನನ್ ಕೇಳಿದ್ರು ಬಿಗ್ ಬಾಸ್ಗೆ ಯಾಕೆ ಹೋದೆ ಅಂತ, ಹೋಗ್ಲಿಲ್ಲ, ಅದು ಕರೆದ್ರು. ಆಗುತ್ತಾ ಅರ್ಕ ಅಲ್ಲ, ಅಲ್ಲೂ TRP ಇದ್ರೆ ತಾನೇ ಕರೀತಾರೆ, ಸುಮ್ಮನೆ ನನ್ನ ಯಾರೋ ಕೇಳಿದ್ರು, ಯಾರು ಅಂದ್ರು ಬಿಗ್ ಬಾಸ್ ಏನಕ್ಕೆ ಹೋಗ್ಬೇಕಾಗಿತ್ತು. ಅದು ನಾನು ಹೇಳಿದೆ,
ಪೀಪಲ್ ಡೌಟ್ ದ ಪ್ಯೂರಿಟಿ ಆಫ್ ಗೋಲ್ಡ್, ನಾಟ್ ದ ಪ್ಯೂರಿಟಿ ಆಫ್ ಐರನ್. ಸರ್, ಜನ ಚಿನ್ನನೇ ಹೆಂಗಿದೆ ಒಂದಿಂದು ಇಂಚು ಪರಿಶೀಲಿಸೋದು, ಕಬ್ಬಣನೇ ಅವನದು ತಲೆ ಕೆಡ್ಸ್ಕೊಂತಾನೇನ್ರಿ. ಸೊ ನಮ್ಮ ಡೈಲಾಗ್ಸ್ ಚೆನ್ನಾಗಿದೆಯಲ್ಲ ಸರ್, ನೀವು ಚೆನ್ನಾಗಿ ಕಟ್ ಮಾಡಂಗಿದ್ದೀರಾ ವಿಡಿಯೋ. ನಮ್ಮ ದಾನಪ್ಪ ಸರ್, ಗೋವಿಂದ ಗೌಡ್ರು, ರಘು ಸರ್, ಶಶಿಧರ್ ಸರ್, ಒಳ್ಳೇದಾಗ್ಬೇಕು. ಚೆನ್ನಾಗಿ ಓದಿದಿರ ಬುಕ್. ನಾನು ಬರೆದಿರೋ ಸಾಲುಗಳು ಮತ್ತೆ ಜ್ಞಾಪಕ ಇತ್ತು. ನಾನು ಯಾವತ್ತಾದ್ರೂ ಹ್ಯಾಂಡ್ ರೈಟಿಂಗ್ ಬರೆಯುವಾಗ ನಂದು ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ. ಸ್ಟಿಲ್ ನನಗೂ ಒಂದು ಸ್ಟೇಜಲ್ಲಿ ಹ್ಯಾಂಡ್ ರೈಟಿಂಗ್ ಅಷ್ಟೆಲ್ಲ ಚೆನ್ನಾಗಿಲ್ಲ, ಏನು ಮಾಡೋದು ಅಂತ. ಕೈ ಬರಹ ಸೊಟ್ಟಿಗಿದ್ರೇನು ಸರ್, ಹಣೆ ಬರಹ ನೆಟ್ಟಿಗಿದ್ದಾಗ ಯಾರೂ ಆಗಿಲ್ಲ. ನಮ್ಮ ಹರ್ಷವರ್ಧನ್ ಅವರು, ಸುಜಯ್ ಕುಮಾರ್ ಸರ್, ಎಲ್ಲರೂ ನಿಮ್ಮ ಟೀಮ್ ಒಳ್ಳೇದಾಗಲಿ, ಸಖತ್ತಾಗಿ ಪ್ರಮೋಟ್ ಮಾಡಿ. ಈಗೋ ಬೇಡ, ಗೆಲ್ಲಕ್ಕೆ ಹೊರಟಾಗ. ಇನ್ನ 1 ಮಂತ್ ಫೆಬ್ರವರಿ 9 ಎಲ್ಲರೂ ಮೀಟ್ ಮಾಡಿ, ಸಪೋರ್ಟ್ ಕೇಳಿ, ಆಶೀರ್ವಾದ ಕೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಿ. ನಾಳೆ ಬೆಳಗ್ಗೆ ಅಂತಾರೆ ನಿಮ್ಮನ್ನ ಯಾರಾದ್ರು, ಏನು ನನ್ನ ಕೆಲವ್ರು ಕೇಳ್ತಾರೆ, ನಿನಗೆ ಪಬ್ಲಿಸಿಟಿ ಸ್ಟಂಟು, ನಿನ್ ವಿಡಿಯೋಗಳು ಹಾಕೊಂತ. ನನ್ನ ಬಗ್ಗೆ ನಾನು ಹೇಳಿಲ್ಲ ಅಂದ್ರೆ ನಿನ್ಗೇನು ಕೆಲಸ ಹೇಳು? ನನ್ನ ಬಗ್ಗೆ ನಾನು ಹೇಳ್ತೀನಿ, ನಾನಿದು. ನನ್ನ ಬಗ್ಗೆ ನಾನು ಹೇಳಕ್ ಹಿಂಜಾದ್ರೆ ಪಕ್ಕದವ್ನು ಹೇಳ್ತಾನ? ಅದಕ್ಕೆ ಹೇಳು ನಿನ್ ಬಗ್ಗೆ ಕರ್ನಾಟಕಕ್ಕೆ, ನಮ್ ಸಿನಿಮಾ ಇದು ಅಂತ ಹೇಳ್ಬೇಕು. ಗೊತ್ತಾಗಲ್ಲ ಸರ್. ದಿಸ್ ಜನರೇಷನ್ ಬಿಲಾಂಗ್ಸ್ ಟು ದ ಕಮ್ಯುನಿಕೇಶನ್. ಇದು ಕಮ್ಯುನಿಕೇಶನ್. ನಾನು ಹೇಳ್ತಾ ಇದ್ದೀನಿ, 1-2 ಸಿನಿಮಾಗೆ 3 ಜನ ಗಲ್ಲಿಯಲ್ಲ ನಿಮ್ಮನ್ನು ಗೂಗಲ್ ಅಲ್ಲಿ ಹುಡುಕ್ಬೇಕು. ನಾನು ಈಗ ಗಲ್ಲಿಯಿಂದ ಗೂಗಲ್ ಅಲ್ಲಿ ಹುಡುಕ್ತಾ ಇದ್ದಾರೆ. ಅದೇನೇನ್ ಬರ್ತಿದ್ದಾರೆ. ನನಗೆ ಕೆಲವರು ಯಂಗ್ಸ್ಟರ್ಸು ಬರ್ತಾರೆ ಮೀಟ್ ಮಾಡಕ್ಕೆ ಉತ್ತರ ಕರ್ನಾಟಕದಿಂದ. ಅಣ್ಣ ನಿಂತರ ಆಗ್ಬೇಕಣ್ಣ. ನಾನು 1-4 ವಿಡಿಯೋ ತೆಗೆದು ತೋರಿಸ್ತೀನಿ, ಕಾಮೆಂಟ್ ಸೆಕ್ಷನ್ ತೋರಿಸ್ಕೊಟ್ಟೆ, ಓದು ಅಂತ. ಸರ್ ಏನ್ ಸರ್ ಹಿಂಗ್ ಬೈದಿದ್ದಾರೆ? ನಾನು ತೋರಿಸ್ದೆ, ಉತ್ತರ ಕರ್ನಾಟಕದವ್ನು ಹಿಂಗೆ ನೋಡ್ ಮಗ, ಕಾಮೆಂಟ್ಸ್ ಓದು ನನ್ನ ಬಗ್ಗೆ ಬರೆದಿರೋದು. ಅವನ ಮಕ್ಕ ಇಷ್ಟ ಆಗುತ್ತೆ ಸರ್, ಹಿಂಗೆಲ್ಲ ಬರೆದ್ರೆ. ಅದು ನೋಡಿದ ಮೇಲೂ ನನ್ನ ಮುಖದಲ್ಲಿ ಮಂದಾಸ ಕಡಿಮೆ ಆಗಿಲ್ಲ, ಅದಕ್ಕೆ ಅಲ್ಲಿ ಕುತ್ಕೊಂಡಿರೋದು ಅಂತ ಹೇಳಿದೆ. ಸೋಷಿಯಲ್ ಮೀಡಿಯಾದಲ್ಲಿ 4 ಕೆಟ್ಟ ಕಾಮೆಂಟ್ ಮಾಡಂಗಿಲ್ಲ, ಡಿಪ್ರೆಸ್ ಆಗು. ಒಂದು ನೆಗೆಟಿವ್ ವಿಡಿಯೋ ಮಾಡಂಗಿಲ್ಲ, ಡಿಪ್ರೆಸ್ ಆಗು. ಎನಿ ಟೈಪ್ ಆಫ್ ಪಬ್ಲಿಸಿಟಿ ಈಸ್ ಅ ಪಬ್ಲಿಸಿಟಿ. ನಾ ಹೇಳೋದು, ಕರೆಕ್ಟಾಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿರಿ. ಈ ಚಿತ್ರನ 1 ಮಂತ್ ಸಖತ್ತಾಗಿ ಪ್ರಮೋಟ್ ಮಾಡಿ ಎಲ್ಲ ಹೇಳಬೇಕು. ಏನ್ ಗೊತ್ತಾ, ಒಂದು ಯುದ್ಧ ಗೆಲ್ಲಬೇಕು ಅಂದ್ರೆ, ಈ ಡೈಲಾಗ್ ಹೇಳ್ಬೇಕಲ್ಲ ಗೊತ್ತಿಲ್ಲ, ಬಟ್ ಸ್ಟ್ರಾಟಜಿ. ಯುದ್ಧ ಗೆಲ್ಲಬೇಕು ಅಂದ್ರೆ ಹಿಂದೆ ಸೈನ್ಯ ಹಾಕೊಂಡೆ ಹೋಗ್ಬೇಕಾಗಿಲ್ಲ, ಎದುರಾಳಿ ಹಿಂದ್ಗಡೆ ಇರೋನ್ ಮೋಟಿವೇಟ್ ಮಾಡಿದ್ರು ಸಾಕು, ಗೆದ್ದು ಬಿಡ್ತೀರಾ ಯುದ್ಧನ. ಇಟ್ ಇಸ್ ಅ ಮಾಡರ್ನ್ ವಾರ್ಫೇರ್ ಸ್ಟ್ರಾಟಜಿ. ನೀನ್ ಎದುರುಗಡೆ ಅವ್ನು ನೋಡಿಬೇಕು ಅಂದ್ರೆ 1000 ಜನ ಹಾಕೊಂಡು ಹೋಗ್ಬೇಡ ಮಗ, ಅವ್ನು ಹಿಂದೆ ಇರೋನ್ ಮೋಟಿವೇಟ್ ಮಾಡಿದ್ರು ಸಾಕು, ಅವ್ನು ಹೊಡೆದಾಗ್ತಾನೆ. ಇವೆಲ್ಲ ಹೇಳಬಾರದು, ಪೊಲಿಟಿಕಲ್ ಸೀಕ್ರೆಟ್ಸ್. ನೆಕ್ಸ್ಟ್ ಇದೆಲ್ಲ ಕೇಳ್ತಾರೆ, ನೆಕ್ಸ್ಟ್ ಚಾನಲ್ ಇಂಟರ್ವ್ಯೂಸ್ ಅಲ್ಲೆಲ್ಲ. ಬಟ್ ಬಹಳ ಖುಷಿ ಅನ್ಸುತ್ತೆ. ವಿಲ್ ಪವರ್ ಇರಬೇಕು. ಫಸ್ಟ್ ಡೇ ಕಲೆಕ್ಷನ್ ನಾನು ತುಂಬಾ ಸಲ ಗಮನಿಸ್ತಾ ಇರ್ತೀನಿ. ಫಸ್ಟ್ ಡೇ ಕಲೆಕ್ಷನ್ ಹೆಂಗ್ ತರಬೇಕು, ಸೆಕೆಂಡ್ ಡೇ ಕಲೆಕ್ಷನ್ ಹೆಂಗ್ ತರಬೇಕು, ಇವೆಲ್ಲ ಸ್ಟ್ರಾಟಜಿಕ್ ಆಗಿ ಇದು ಮಾಡಬೇಕು. ಒಂದು ದೊಡ್ಡ ಸಿನಿಮಾ ಹೆಂಗ್ ಗೆಲ್ಲುತ್ತೆ ಮಾರ್ಕೆಟ್ ಅಲ್ಲಿ, ಅದ್ರ ಹಿಂದೆ ಇರೋ ಸ್ಟ್ರಾಟಜಿ ಏನು, ಹಂಗೆಲ್ಲ ವರ್ಕ್ ಮಾಡಿದ್ರೇನೆ ಒಂದು ಮ್ಯಾಸಿವ್ ಹಿಟ್ ಆಗಿ ಒಳ್ಳೆ ಕಾಸು ಮಾಡ್ತೀರಾ. ಈ ಸಿನಿಮಾದಿಂದ ನಿಮ್ಗೆ ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಕಾಸು ಬರಬೇಕು, ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸಕ್ತಿನೂ ಬರಬೇಕು. ಖಂಡಿತ. ನನ್ನ ಇನ್ನೊಂದು ಕನ್ನಡದ ಹುಡುಗರಿಗೆ ಎಲ್ಲ ಒಂದು ಮಾತು ಹೇಳ್ಬಿಡ್ತೀನಿ. ನನಗೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ತಿರೋದಾಗ ಕೆಲವರೆಲ್ಲ ಹೇಳೋರು, ಅಪ್ಪ ಅಮ್ಮ ಇಲ್ದಾರ ಹುಡುಗರು, ನಿನಗೆ ಮದುವೆ ಯಾರೋ ಮಾಡ್ತಾರೆ ಅಂತ. ನನ್ನ ಮದುವೆ ತಾಜಲ್ ನಡೀತು. ಎಂಟೈರ್ ಕನ್ನಡ ಚಿತ್ರರಂಗ ಮುಂದೆ ನಿಂತ್ಕೊಂಡು ನನ್ನ ಮದುವೆ ಮಾಡ್ತು. ಆ ಮದುವೆಯಲ್ಲಿ ಶಿವಣ್ಣ ಸರ್ ಇದ್ರು, ಸುದೀಪ್ ಸರ್ ಇದ್ರು, ಪ್ರೇಮ್ ಸರ್ ಇದ್ರು, ದುನಿಯಾ ವಿಜಯ್ ಸರ್ ಇದ್ರು. ಆ ಎಂಟೈರ್ ಕನ್ನಡ ಇಂಡಸ್ಟ್ರಿ ಮ್ಯೂಸಿಕ್ ಡೈರೆಕ್ಟರ್ಸು, ಆಲ್ಮೋಸ್ಟ್ ನಮ್ಮ ಎಲ್ಲರೂ ಬಹಳಷ್ಟು ಜನ ಇಂಡಸ್ಟ್ರಿಯವರು, ನಿಮ್ಮೆಲ್ಲರ ಆಶೀರ್ವಾದದಿಂದ ಅವತ್ತು ಆಯ್ತು. ನನ್ನನ್ನ ಕೇಳಿದ್ರು, ಒಂದು ಪಾಪ ಅಪ್ಪ ಅಮ್ಮ ಇಲ್ದಾರ ಹುಡುಗರು, ಯಾವ್ದಾದ್ರು ಒಂದು 20-30 ಸೈಟ್ ತಗೋ, ಲೈಫ್ ಸೆಟ್ಲ್ ಆಗುತ್ತೆ, ಮನೆ ಕಟ್ಕೊಂಡ್ರು. ಈಗ MLA ಆಗಿ 2,500 ಸೈಟ್ ರೆಡಿ ಇದೆ ಜನಕ್ಕೆ ಕೊಡಕ್ಕೆ. ಮುಂದಿನ ತಿಂಗಳು ಮೀಟಿಂಗ್ ಮಾಡಿ ಅನಿಸ್ತಾ ಇದ್ದೀನಿ. ಪಯಣ ಎಲ್ಲಿಂದ ಎಲ್ಲಿಗೆ. ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಹಿಂಗೆ ಮಾತಾಡ್ತಾ ಇದ್ದೆ.
ನಾನು ಓದಿರೋ ಶಾಲಾ ಕಾಲೇಜು. ದೂರದಲ್ಲಿ ಒಬ್ಬ ಹುಡುಗಿ ನಿಂತಿದ್ಲು. ಅವಳನ್ನ ನೋಡಿದಾಗ ನನ್ಗೊಂದು ಡೈಲಾಗ್ ಜ್ಞಾಪಕ ಬಂತು. ಚಿನ್ನಾನ್ ನೀನು ಇವತ್ತು ಅಲ್ಲಿರೋದಕ್ಕೆ ಕಣೆ ನಾನು ಇವತ್ತು ಇಲ್ಲಿರೋದು. ಸಪೋಸ್ ಅವತ್ತು ನೀನು ಇಲ್ಲೇ ಇದ್ದಿದ್ರೆ ನಾನು ಅಲ್ಲೇ ಇದ್ದಿದ್ದೆ. ಸ್ವಲ್ಪ ದಿನ ಪ್ರೀತಿ ಪ್ರೇಮದಿಂದ ಆಸೆ ಬಂದು ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಯಾರ್ದಾದ್ರೂ ಹೆಸರು ಮರ್ತಿದ್ರೆ ಕ್ಷಮೆ ಇರಲಿ. ಈ ವಿಡಿಯೋ ಸಾಂಗು ಒಳ್ಳೇದಾಗಬೇಕು. ಪ್ರೀತಿ ಅಂದ್ರೆ ಏನು? ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಕಾಡುವ ಒಂಟಿತನಕ್ಕೆ ಹುಡುಕಿಕೊಳ್ಳುವ ಉತ್ತರವ, ವಾಟ್ಸಪ್ ಮೆಸೇಜ್ ತುಂಬಿಸಿಕೊಳ್ಳುವ ತವಕವ? ವಾಟ್ಸ್ ಎಕ್ಸಾಕ್ಟ್ಲಿ ಲವ್ ಮೀನ್? ಪ್ರಾಮಾಣಿಕ ಪ್ರೀತಿ ಅಂದ್ರೆ ಪದೇ 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 ಪ್ರೀತಿಸೋದು, ಒಬ್ಬರನ್ನೇ ಪ್ರೀತಿಸೋದು. ಮೊದ್ಲೆಲ್ಲ ಸೆಟ್ಲ್ ಆದ್ಮೇಲೆ ಲವ್ ಹುಟ್ಟುತ್ತಿತ್ತು, ಇವಾಗ ಯಾಕೋ ಶೆಟ್ಲಾಡೋ ವಯಸ್ಸಿಗೆ ಲವ್ ಹುಟ್ಟುತ್ತಾ ಇದೆ. ನನ್ನ ಪರಿಶ್ರಮ ಬುಕ್ಕಲ್ಲಿ ಒಂದು ಚಾಪ್ಟರ್ ಹೆಡ್ಡಿಂಗ್ ಇದೆ, ಕ್ಲಾಸಿನ ಮೂಲೆಯಿಂದ ಕೊಟ್ಟಳು ಸ್ಮೈಲು, ಡೆಸ್ಕ್ಗಳೇ ಫೇಲು ಅಂತ. ವಿಶ್ವಾಣಿ ಪತ್ರಿಕೆಯಲ್ಲಿ ಅದು ಆರ್ಟಿಕಲ್ ಆಗಿ ಪಬ್ಲಿಷ್ ಆಗಿತ್ತು. ಬಂದು ಕಟ್ಟಿದಳು ರಾಖಿ, ಜೀವನವೆಲ್ಲ ಫೀಲಿಂಗ್ಸ್ ಮಾತ್ರ ಬಾಕಿ ಅಂತ. ಇದು ಇನ್ನೊಂದು ಅದೇ ಪರಿಶ್ರಮ ಬುಕ್. ಪರಿಶ್ರಮ ಬುಕ್ ಚೆನ್ನಾಗಿದೆ. ನನ್ನ ಬುಕ್ ಪ್ರಮೋಷನ್ ಮಾಡ್ಕೊಂಡ್ಬಿಡ್ತೀವಿ. ನೀವೇ ಮಾಡಿದ್ರಿ. ನಮ್ಮ ವಿಶ್ವಾಣಿ, ನಮ್ಮ ವಿಶೇಷವಾಗಿ ನಮ್ಮ ವಿಶ್ವೇಶ್ವರ ಭಟ್ ಸರ್ಗೆ, ಚಿದಾನಂದ್ ಸರ್ಗೆ, ಎಲ್ರು. ನಾವು ಪೊಲಿಟಿಷಿಯನ್ಸ್ ಹಿಂಗೆಲ್ಲ ಮಾತಾಡಬಾರ್ದು. ಮೋಸ್ಟ್ಲಿ ಕರ್ನಾಟಕಕ್ಕೆ ನಾನು ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಪ್ರೈಮ್ ಟೈಮಲ್ಲಿ ನೋಡಿದ್ರೆ ಅಗ್ರೆಸಿವ್ ಬರುತ್ತೆ, ಇಂಥದ್ರಲ್ಲಿ ಬಂದ್ರೆ ಇದು ಬರುತ್ತೆ. ಯಾರೋ ಕೇಳಿದ್ರು, ಸೈಲೆಂಟ್ ಆಗಿದ್ದು ಬಿಡು ಅಂತ. ನನ್ನ ಸ್ನೇಹಿತರು ಕೆಲವರು ಹೇಳ್ತಾರೆ ನಾನು ಕಾಂಟ್ರವರ್ಸಿಗಳನ್ನ. ಆಯ್ತು, ಸೈಲೆಂಟ್ ಆಗಿರ್ತೀನಿ. 10 ವರ್ಷ, 20 ವರ್ಷ, 30 ವರ್ಷ, ನಾವೇನಾದ್ರು ಒಂದು 500 ವರ್ಷ ಬದುಕ್ತೀವ? ಇಲ್ವೇ? 60-70 ಆದ್ಮೇಲೆ ಡೆವೋಷನ್ಗೆ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲೇ ಕಳೆದೋಗ್ಬಿಡ್ತೀವಿ ಎಲ್ಲರೂ. 70-75 ಆದ್ರೆ ಅರ್ಧ ಜೀವನ ಡೆವೋಷನ್, ಅರ್ಧ ಜೀವನ ಡಯಾಗ್ನೋಸ್ಟಿಕ್ ಸೆಂಟ್ರೆ. ಇದೇ ಫ್ಯೂಚರ್. ಆವಾಗ ಏನಾದ್ರೂ ಸಾಧಿಸಕ್ ಹೋದ್ರೆ ವಯಸ್ಸಿಲ್ಲ ಅಂತಾರೆ, ವಯಸ್ಸಲ್ಲಿ ಸಾಧಿಸಕ್ ಹೋದ್ರೆ ಆತ್ರ ಅಂತಾರೆ. ನೀವೇನಾದ್ರೂ ಒಳ್ಳೇದ್ ಮಾಡಕ್ ಹೋಗಿ ಯಾವನ್ ತಲೆ ಮೇಲೆ ಕಲ್ಲಾಕಿ ದುಡ್ಡು ತಂದು ಅಂತಾರೆ. ನೀವೇನು ಮಾಡ್ಬೇಡಿ, ಸತ್ತಾಗಿ ಅಂತ ತಲೆ ಮೇಲೆ ಹಾಕೊಂಡು ಹೋಗ್ತಾನ ಅಂತಾರೆ. ಸರ್, ಸೊಸೈಟಿಗೆ ಅಂತ ಸೀರಿಯಸ್ ಸ್ಟ್ಯಾಂಡ್ ಇಲ್ಲ. ಒಳ್ಳೆಯವ್ರು ಸತ್ತೋದ್ರೆ ಏನಂತಾರೆ? ಒಳ್ಳೆಯವ್ರ ಕಾಲ ಇಲ್ಲ ಅಂತಾರೆ. ಕೆಟ್ಟವ್ರು ಸತ್ತೋದ್ರೆ ನೋಡಿದ್ರ ದೇವ್ರ ಬಿಟ್ನಾ ಅಂತಾರೆ. ಒಳ್ಳೆಯವ್ರ ಕಷ್ಟ ಬಂದ್ರೆ ಒಳ್ಳೆಯವ್ರಿಗೆ ಕಷ್ಟ ಅಂತಾರೆ. ಕೆಟ್ಟವ್ರ ಕಷ್ಟ ಬಂದ್ರೆ ನೋಡಿದ್ರ ದೇವ್ರ ನನ್ನ ಹೆಂಗ್ ತೋರಿಸ್ತಾ ಅಂತಾರೆ. ಅದೇನ್ ಸರ್? ಎಲ್ಲದಕ್ಕೂ ಸ್ಟ್ಯಾಂಡ್ ಇದೆ. ನಾನು ಕಷ್ಟಪಟ್ಟು ಎಲೆಕ್ಷನ್ ಗೆದ್ರೆ ಲಕ್ಕು ಅಂತಾರೆ. ಸೋತಿದ್ರೆ ನಮಗ್ ಮೊದ್ಲೇ ಗೊತ್ತಿರ್ಲಿಲ್ವಾ? ನಾವು ಮೊದ್ಲೇ ಗೊತ್ತಿತ್ತು ನಮ್ಗೆ ಎಲ್ಲಾಗುತ್ತೆ ಅಂತ. ಈಗ ನನಗೆ ಯಾರೋ ಮೊನ್ನೆ ಒಬ್ರು ಹೇಳ್ತಿದ್ರು, ಸರ್ ಅವನು MBBS ಸೀಟ್ ತಗೊಂಡು ನನಗೆ ಥ್ಯಾಂಕ್ಸ್ ಹೇಳಕ್ ಬಂದ. ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ May 7th ಎಕ್ಸಾಮು, ನನ್ನ 10ನೇ ತಾರೀಕು ಎಕ್ಸಾಮು. ನಾನು ರ್ಯಾಂಕ್ ಕೊಡಿದ್ರೆ ಅವರು ರ್ಯಾಂಕ್ ಕೊಡಿದ್ರಿ ಈ ಸಲ. ಯಾಕೆ ಅವ್ನು ಬಂದು, ಸರ್ ನಮ್ಮ ರಿಲೇಟಿವ್ಸ್ ಒಬ್ರು ಬಂದಿದ್ದಾರೆ, ನನ್ನ ಹಾಸ್ಪಿಟ್ಲಲ್ಲಿ ಹುಟ್ಟಿದಾಗೆ ಹೇಳಿದ್ರಂತೆ ಇವ್ನು ಡಾಕ್ಟ್ರೇ ಆಗೋದು